ಅರ್ಖೆ ಚೇನ್ಮಧು ವಿಂದೇತ ಕಿಮರ್ಥಂ ಪರ್ವತಂ ವ್ರಜೇತ್ ಇಷ್ಟಸ್ವಾರ್ಥಸ್ಯ ಸಂಸಿದ್ಧೋ ಕೋ ವಿದ್ವಾನ್ ಯತ್ನಮಾಚರೇತ್. ಹೋಗುತ್ತಿರುವಾಗ ನಮಗೆ ದಾರಿ ಬದಿನಲ್ಲಿ ಎಕ್ಕದ ಗಿಡದಲ್ಲೇ ಜೇನಿರೋದು ಕಾಣಿಸ್ಬಿಟ್ರೆ ಜೇನನ್ನು ಅರಿಸ್ತಾ ಇಲ್ಲಪ್ಪ ನಾನು ಕಷ್ಟಪಟ್ಟು ಮೇಲೋಗಿ ಬೆಟ್ಟದಿಂದನೇ ತೊಗೊಂಡು ಬರ್ತೀನಿ ಅಂತ ಯಾಕಾದರೂ ಹೋಗಬೇಕು. ಬಯಸಿದ ಪದಾರ್ಥ ಕೈಗೆ ಸಿಕ್ಕಿದ ಮೇಲೆ ಒಬ್ಬ ಜ್ಞಾನಿಯಾದರೂ ಸರಿ ಅವನು ಪ್ರಯತ್ನವನ್ನು ಮುಂದುವರಿಸದೆ ವಿರಮಿಸ್ತಾನೆ. ಜೀವಿಸಿರೋವರೆಗೆ ನಾವು ಕಾರ್ಯಶೀಲವಾಗಿರಬೇಕು, ನಿಷ್ಕ್ರಿಯರಾಗಬಾರ್ದು, ಸದಾ ನಾನು ಉತ್ಸಾಹಪೂರ್ಣವಾಗಿರಬೇಕು ಅನ್ನುವಂಥದ್ದು ಮನುಷ್ಯ ಧರ್ಮ. ಈ ಅರ್ಥದಲ್ಲಿ ನಾವು ಸಾಕಷ್ಟು ಮಾತುಗಳನ್ನು, ಸೂಕ್ತಿಗಳನ್ನು, ಗಾದೆಗಳನ್ನು ಕೇಳಿಸ್ಕೊಂಡಿದ್ದೀವಿ. ಏನನ್ನು ಸಾಧಿಸಬೇಕಾದ್ರೂ ಕೂಡ ಅಂಥ ಪ್ರಯತ್ನ ನಮಗೆ ಅನಿವಾರ್ಯ ಮಾತ್ರ ಅಲ್ಲ, ನಮ್ಮ ದೈಹಿಕ ಮಾನಸಿಕ ಸ್ವಾಸ್ಥ್ಯ ರಕ್ಷಣೆಗೆ ನಾವು ಲವಲವಿಕೆಯಿಂದ ಕೂಡಿರೋದಕ್ಕೆ ಕೂಡ ಇದು ಅವಶ್ಯಕ ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ. ಉತ್ಸಾಹಾರಂಭ ಮಾತ್ರೇಣ ಜಾಯಂತೆ ಸರ್ವಸಂಪದಃ ಎಂಬ ರಾಮಾಯಣದ ವಾಕ್ಯನೂ ಕೂಡ ಇದಕ್ಕೆ ಪೂರಕವಾಗಿಯೇ ಇದೆ. ಆದರೆ ಈ ಜೀವನದ ಸೂತ್ರಕ್ಕೆ ಮತ್ತೊಂದು ಮುಖ ಇದೆ. ಮನುಷ್ಯರು ಕಾರ್ಯಶೀಲರಾಗಿದ್ದರಷ್ಟೇ ಸಾಲದು, ಗುರಿಯ ಸ್ಪಷ್ಟತೆಯೂ ಸಹ ಅವರಿಗಿರಬೇಕಾಗತ್ತೆ. ಲಕ್ಷ್ಯವನ್ನು ಸ್ಫುಟಗೊಳಿಸ್ಕೊಂಡು ಅದರ ಈಡೇರಿಕೆಗೆ ಅನುಗುಣವಾಗಿ ಶ್ರಮವನ್ನು ತೊಡಗಿಸುವಂಥದ್ದಿದೆಯಲ್ಲ, ಅದು ನಿಜವಾದ ವಿವೇಕದ ದಾರಿ. ಇದನ್ನೇ ಕೌಶಲ ಅಥವಾ ದಕ್ಷತೆ ಅಂತಲೇ ಕೂಡ ಕರೀತಾರೆ. ಉದ್ದಿಷ್ಟ ಫಲವನ್ನು ನಿರೀಕ್ಷಿಸಿದ ರೀತಿಯಲ್ಲಿ ಪಡೆಯುವಂಥ ಸಾಮರ್ಥ್ಯ ದಕ್ಷತೆ ಅಂತಂದರೆ ಇದನ್ನು ನಮಗೆ ಆಚಾರ್ಯ ಶಂಕರರು ತಿಳಿಸ್ಕೊಟ್ಟಿದ್ದಾರೆ. ಗುರಿಯಲ್ಲಿ ಸ್ಪಷ್ಟತೆಯು, ಪ್ರಯತ್ನದಲ್ಲಿ ವ್ಯವಸ್ಥಿತತೆಯೂ ಇರದಿದ್ದರೆ ಅವೆಲ್ಲ ಶ್ರಮಗಳು ಕೂಡ ವ್ಯರ್ಥ ಪ್ರಯತ್ನ, ವ್ಯರ್ಥ ಶ್ರಮ ಅಂತ ಹೇಳಿ ಅನಿಸ್ಕೊಳ್ತಾ ಹೋಗುತ್ತೆ. ಒಂದು ವಿನೋದದ ಪ್ರಸಂಗ ಏನು ಗೊತ್ತಾ? ಯಾಕೋಬಿ ಅನ್ನುವಂಥ ಒಬ್ಬ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ, ಅವನಲ್ಲಿಗೆ ಮಾರ್ಗದರ್ಶನಕ್ಕೆ ಅಂತ ಹೇಳಿ ಸಂಶೋಧನೆ ಮಾಡ್ತೀನಿ ಅಂತ ಆಸೆಪಟ್ಟೊಬ್ಬ ವಿದ್ಯಾರ್ಥಿ ಬರ್ತಾನೆ. ಬಂದು ಬಹಳ ಸಮಯಗಳು ಕಳೆದು ಬಿಡ್ತಾನೆ. ಅವನು ಯಾವುದೋ ಒಂದು ಕಾರಣಕ್ಕಾಗಿ ಕೆಲಸವನ್ನೇ ಪ್ರಾರಂಭಿಸೋದಿಲ್ಲ. ಯಾಕೋಬಿ ವಿದ್ಯಾರ್ಥಿಯನ್ನು ಕೇಳ್ತಾನೆ, ಅಲ್ಲಪ್ಪ ನಾನು ನೋಡ್ತಾ ಇದ್ದೀನಿ, ಏನು ನೀನು ಯಾವ ಕೆಲಸವನ್ನು ಮಾಡ್ತಾ ಇಲ್ವಲ್ಲ, ಯಾಕೆ, ಏನು ವಿಷಯ ಅಂತ ಕೇಳ್ತಾನೆ. ವಿದ್ಯಾರ್ಥಿ ಅದಕ್ಕೆ, ಅಲ್ಲ ನನ್ನ ವಿಷಯಕ್ಕೆ ಸಂಬಂಧಿಸಿದ ಅಷ್ಟು ಸಾಹಿತ್ಯ ಇದೆ, ನನ್ನದು ಯಾವುದೋ ಇನ್ನೂ ಓದೇ ಮುಗಿಸಿಲ್ಲ, ನಾನು ಹೇಗೆ ಕೆಲಸ ಶುರು ಮಾಡಲಿ ಅಂತಾನೆ. ಯಾಕೋಬಿ ನಗ್ತಾ ಹೇಳ್ತಾನೆ, ಅಯ್ಯ ಪುಣ್ಯಾತ್ಮ, ಮದುವೆನ ನಿಶ್ಚಯಿಸೋದಕ್ಕೆ ಮೊದಲು ಜಗತ್ತಿನ ಎಲ್ಲ ಹೆಣ್ಣುಗಳನ್ನ ನಾನು ಪರಿಶೀಲನೆ ಮಾಡೇನೆ ಮದುವೆ ಆಗೋದು ಅಂತ ನಿಮ್ಮ ತಂದೆ ಹೊರಟಿದ್ದಿದ್ರೆ ಇವತ್ತು ನೀನು ಇಲ್ಲಿ ಇರ್ತಾನೆ ಇರಲಿಲ್ವಲ್ಲಪ್ಪ ಅಂತ ಕೇಳ್ತಾನೆ. ಗುರಿಗೂ ಪ್ರಯತ್ನಕ್ಕೂ ನಡುವೆ ಸುಸಂಬದ್ಧತೆ ಎಷ್ಟು ಮುಖ್ಯ. ಆ ಒಂದು ಸುಸಂಬದ್ಧತೆ ಇಲ್ಲದೆ ಇದ್ದರೆ ನಮಗೆ ಯಾವ ಕೆಲಸವೂ ಕೂಡ ಶುರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಈ ಒಂದು ಪ್ರಸಂಗ ತುಂಬ ಚೆನ್ನಾಗಿ ತೋರಿಸ್ಕೊಡುತ್ತೆ.